ಎಲ್ಲ ಕರ್ನಾಟಕ ಜನತೆಗೂ ಸುಸ್ವಾಗತ. ವೆಲ್ಕಮ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ನಮ್ಮ ಚಾನಲ್ನಲ್ಲಿ ನಾವು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ನ ಮಾಡಿ. ಸೊ ಇವತ್ತಿನ ವಿಡಿಯೋಗೆ ಬರೋದಾದರೆ, ನೀವೇನಾದರೂ ಉಚಿತ ಅಕ್ಕಿ ಮತ್ತು ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು. ಸೊ ಏನೇನಿಲ್ಲಪ್ಪ, ಏನಕ್ಕೆ ಆಧಾರ್ನ ನಾವು ರೇಷನ್ಗೆ ಲಿಂಕ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಈ ಯೋಜನೆಯನ್ನೆಲ್ಲ ಪಡ್ಕೋಬೇಕಂದ್ರೆ ನಿಮಗೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಎಷ್ಟು ಮುಖ್ಯನೋ ಅದೇ ರೀತಿ ಇವಾಗಿಂದ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮ್ಗೇನಾದರೂ ನಿಮ್ಮದು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆದು ಹಣ ಬರೋದು ತುಂಬಾ ಕಷ್ಟ ಆಗಿದೆ. ಅಂದರೆ ಹಣ ಜಮಾ ಆಗೋದು ತುಂಬಾ ಕಷ್ಟ ಆಗಿದೆ. ಸೊ ಇಂದು ಬ್ಯಾಂಕ್ ಖಾತೆಯಿಂದ ಹಿಡಿದು ನಿಮ್ಮ ಇತರೆ ಯಾವುದೇ ಹಣಕಾಸಿನ ವ್ಯವಹಾರ ಮಾಡೋದಿದ್ರು ನಿಮಗೆ ಆಧಾರ್ ಲಿಂಕ್ ಎನ್ನುವುದು ಭಾಳ ಮುಖ್ಯವಾಗಿ ವಿಚಾರ ಆಗಿದೆ. ಸೊ ಇವಾಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಅದಕ್ಕೆ ಸರ್ಕಾರ ಪದೇ ಹೇಳ್ತಿರೋದು ನಿಮಗೆ KYC ಮಾಡಿಸಿ ಅಂತ. ಈವನ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿರ್ಬೋದು ಅಥವಾ ಹೊಸ ಬ್ಯಾಂಕ್ ಖಾತೆ ತೆರೆಯುವುದು ಇರ್ಬೋದು, ಈ ಎಲ್ಲದಕ್ಕೂ ಆಧಾರ್ ಲಿಂಕು ಕಡ್ಡಾಯವಾಗಿದೆ. ಸೊ ಇವಾಗ ಬ್ಯಾಂಕ್ ಅಕೌಂಟ್ ಇರಲಿ, ರೇಷನ್ ಕಾರ್ಡ್ಗೂ ಕೂಡ ಆಧಾರ್ ಲಿಂಕ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಅದಕ್ಕೇ ಸರ್ಕಾರ ಇವಾಗ ಒಂದು ಆದೇಶನ ಕೂಡ ಹೊರಡಿಸ್ತು. ಸೊ ಯಾರ್ಯಾರೆಲ್ಲ ಇನ್ನು ರೇಷನ್ ಕಾರ್ಡ್ಗೆ KYC ಮಾಡಿಸಿದ್ರೆ ಆಧಾರ್ ಲಿಂಕ್ ಮಾಡಿಸಿಲ್ವಲ್ಲ, ಅವರು ದಯವಿಟ್ಟು ಆಧಾರ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ. ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆದರೆ ಏನಿದು ಹೊಸ ವಿಚಾರ ಅಂದರೆ, ಸೊ ನೀವೇನಾದರೂ ಸರ್ಕಾರದ ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಪಡ್ಕೋಬೇಕು ಅಂದರೆ ನಿಮ್ಮದು ಬ್ಯಾಂಕ್ ಖಾತೆಗೆ ಮತ್ತು ಮುಖ್ಯವಾಗಿ ರೇಷನ್ ಕಾರ್ಡ್ಗೆ ಎಲ್ಲದಕ್ಕೂ ಆಧಾರ್ ಲಿಂಕ್ ಆಗಿರಲೇಬೇಕು. ಎಲ್ಲದಕ್ಕೂ ನೀವು ರೇಷನ್ ಕಾರ್ಡ್ಗೆ ಒಂದು ಆಧಾರ್ ಲಿಂಕು ಮತ್ತು ಬ್ಯಾಂಕ್ ಅಕೌಂಟ್ಗೆ ಒಂದು ಆಧಾರ್ ಲಿಂಕ್ ಮಾಡ್ಸೋಂಗಿಲ್ಲ. ಎಲ್ಲದಕ್ಕೂ ಒಂದೇ ಆಧಾರು ಲಿಂಕ್ ಆಗಿರಬೇಕು. ಸೊ ನೀವೇನಾದರೂ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಲ್ಲ. ಸೊ ಹಾಗಾಗಿ ತಕ್ಷಣ ನೀವು ಇನ್ನೂ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ನ ಲಿಂಕ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಸೊ ರೇಷನ್ ಕಾರ್ಡು ಮತ್ತು ಆಧಾರ್ನ ಹೇಗೆ ಲಿಂಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡಿ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲೇ ಸುಲಭವಾಗಿ ರೇಷನ್ ಕಾರ್ಡ್ಗೆ ಆಧಾರ್ನ ಲಿಂಕ್ ಮಾಡ್ಬೋದು. ಸೊ ನೀವು ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಲಿಂಕ್ ಮಾಡಿಸ್ಬೇಕಂತೇನ, ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ ಲಿಂಕ್ ಮಾಡ್ಬೋದು. ಸೊ ಹೇಗೆ ಲಿಂಕ್ ಮಾಡ್ಬೋದು, ಯಾವ್ಯಾವ ವೆಬ್ಸೈಟಲ್ಲಿ ಲಿಂಕ್ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ನಾನು ಡೈರೆಕ್ಟಲ್ಲಿ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನೇ ಹಾಕಿದ್ದೀನಿ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಆಧಾರ್ ನಂಬರ್ನ ಕೇಳುತ್ತೆ. ಸೊ ಯಾರ್ದು ರೇಷನ್ ಕಾರ್ಡ್ ನಂಬರ್, ಯಾರು ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಬೇಕಿರುತ್ತಲ್ಲ ಅವ್ರದ್ದು ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದ ತಕ್ಷಣ ಅದಕ್ಕೆ ಫೋನ್ ನಂಬರ್, ಲಿಂಕ್ ಆಗಿರೋ ಫೋನ್ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿ. OTP ಎಂಟರ್ ಮಾಡಿದ ತಕ್ಷಣ ವ್ಯಾಲಿಡ್ OTP ಇದೆ, ವ್ಯಾಲಿಡ್ ಆಧಾರ್ ಇದೆ, ಸಕ್ಸಸ್ಫುಲ್ಲಿ ಅಂದ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಓಕೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ನಿಮಗೆ ನಿಮ್ಮದು ರೇಷನ್ ಯಾರ್ದು ರೇಷನ್ ಕಾರ್ಡ್ ನಂಬರ್ಗೆ ಲಿಂಕ್ ಮಾಡಬೇಕಿರುತ್ತಲ್ಲ ಆಧಾರ್, ಅದ್ರದ್ದು ಕೇಳುತ್ತೆ. ಅಲ್ಲಿ ನಿಮ್ಮದು UID ನಂಬರ್ನ ಎಂಟರ್ ಮಾಡಿಬಿಟ್ಟು ಗೋ ಕೊಡಿ. ಅಷ್ಟೇ, ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗ್ಬಿಟ್ಟು ಲಿಂಕ್ ಮಾಡಿ. ಈಸಿ ಸ್ಟೆಪ್ಸು 4 ಸ್ಟೆಪ್ಸಲ್ಲಿ ಬರೀ 1 ನಿಮಿಷದಲ್ಲಿ ಆಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಸುಲಭವಾಗಿ ಆನ್ಲೈನ್ ಮೂಲಕ ಆಧಾರ್ನ ಲಿಂಕ್ ಮಾಡ್ಬೋದು ರೇಷನ್ ಕಾರ್ಡ್ಗೆ. ಸೊ ಇದು ಒಂದು ಕೇಸ್ ಆಯ್ತು ಅಂದರೆ ನೀವು ಆಫ್ಲೈನಲ್ಲಿ, ನಂಗೆ ಆನ್ಲೈನಲ್ಲಿ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಆಫ್ಲೈನಲ್ಲಿ ಮಾಡಿಸ್ತೀನಿ ಅಂದರೆ ಆಫ್ಲೈನಲ್ಲಿ ಮಾಡಿಸೋದು ತುಂಬ ಸುಲಭ. ಸೊ ಆಫ್ಲೈನ್ ನನಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ, ಸೊ ರೇಷನ್ ಕಾರ್ಡ್ ಮತ್ತು ನೀವು ಆಧಾರ್ ಯಾವುದು ಲಿಂಕ್ ಮಾಡಬೇಕಿದ್ದೀರಾ ಅದರದ್ದು ಒಂದು ಜೆರಾಕ್ಸ್ ತೊಗೊಂಡೋಗಿ, ಮತ್ತು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಇರಬೇಕು ಅದರಲ್ಲಿ. ಸೊ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೊಡಬೇಕು ಅವರಿಗೆ. ಸೊ ಇಷ್ಟನ್ನೆಲ್ಲ ನೀವು ಹೋಗ್ಬಿಟ್ಟು ಫುಡ್ ಡಿಪಾರ್ಟ್ಮೆಂಟ್ ಯಾರಾದರೂ ಅಲ್ಲಿ ಸ್ಥಳೀಯರ ಹತ್ರ ಕೊಟ್ಟರೆ ಅವರು ಆಫ್ಲೈನಲ್ಲಿ ಲಿಂಕ್ ಮಾಡ್ತಾರೆ. ಸೊ ಯಾರೆಲ್ಲ ಇನ್ನೂ ನಿಮ್ಮದು ರೇಷನ್ ಕಾರ್ಡ್ಗೆ ಆಧಾರ್ನ ಲಿಂಕ್ ಮಾಡಿಸಿಲ್ಲ ದಯವಿಟ್ಟು ಲಿಂಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮ್ಮದು ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ತಲುಪಲ್ಲ ನೀವೇನಾದರೂ ಆಧಾರ್ನ ಲಿಂಕ್ ಮಾಡಿಸಿಲ್ಲ ಅಂದರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ ನಾವು ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಮ್ಮ ಚಾನಲಲ್ಲಿ ನಾವು ಏನೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಯಾವ್ದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ, ಪರ್ಟಿಕ್ಯುಲರ್ ಇದ್ರ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀವಿ ನಮ್ಮ ಚಾನಲಲ್ಲಿ. ಧನ್ಯವಾದಗಳು.